ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಜೊತೆಗೂಡಿ ಇವತ್ತು ಬಿಜೆಪಿ ಚುನಾವಣಾ ಕಚೇರಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬಂದು ನಮ್ಮ ಪಾರ್ಟಿಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್, ಜಿಲ್ಲೆಯ ಅಧ್ಯಕ್ಷರಾದ ಸತೀಶ್ ಕುಂಪಲ, ಸುಳ್ಯದ ಶಾಸಕಿಯಾಗಿರುವಂಥ ಭಾಗೀರಥಿ ಮುರುಳ್ಯ, ಹಾಗೆ ಜನತಾದಳ ಸೆಕ್ಯುಲರ್ನ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಜಾಕೆ ಮಾಧವ್ ಗೌಡರೊಂದಿಗೆ ಹೋಗಿ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಇವತ್ತಿನ ಉತ್ಸಾಹ, ಕಾರ್ಯಕರ್ತರ ಒಂದು ಹುರುಪನ್ನು ನೋಡುವಾಗ ಮತ್ತು ಕಳೆದ 15 ದಿವಸದಲ್ಲಿ ಈ ಜಿಲ್ಲೆಯಾದ್ಯಂತ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ಕಾರ್ಯಕರ್ತರನ್ನು, ಮತದಾರರನ್ನು ಭೇಟಿ ಮಾಡುವಂಥ ಸಂದರ್ಭದಲ್ಲಿ ನನಗೆ ಅತ್ಯಂತ ವಿಶ್ವಾಸ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಒಂದು ವಿಶೇಷವಾದ ಜನಮಾನಸದಲ್ಲಿ ಆಸಕ್ತಿ, ಒಂದು ವಿಶೇಷವಾದ ವಿಶ್ವಾಸ ಕಾಣಲಿಕ್ಕೆ ಸಿಗ್ತಾ ಇದೆ. ಹೋದಲ್ಲಿ ಬಂದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಯೋಜನೆಗಳ ಬಗ್ಗೆ, ಪ್ರಧಾನಮಂತ್ರಿ ಅವರು ಈ ರಾಷ್ಟ್ರದ ಭವಿಷ್ಯದ ನಿರ್ಮಾಣ ಮಾಡುವಲ್ಲಿ ಅವರ ಬಗ್ಗೆ ಜನ ಇಟ್ಟಿರುವಂಥ ವಿಶ್ವಾಸವನ್ನು ನೋಡಿರುವಾಗ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಮ್ಮೆ ಹಿಂದುತ್ವದ ಭದ್ರಕೋಟೆಯಾಗಿ 2024ರ ಚುನಾವಣೆಯಲ್ಲಿ ಅತ್ಯಂತ ವಿಶ್ವಾಸದಿಂದ ಹೇಳಬಲ್ಲೆ, ಹಿಂದುತ್ವದ ಭದ್ರಕೋಟೆಯಾಗಿ ಇದು ಉಳಿತದೆ ಮತ್ತು ನಾವು ಇದನ್ನು ಹಿಂದುತ್ವದ ಆಧಾರದಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾನು ಸಂಕಲ್ಪವನ್ನು ತೊಟ್ಟಿದ್ದೇನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 2047ರ ವಿಕಸಿತ ಭಾರತದ ಸಂಕಲ್ಪ ಏನಿದೆಯಾ ಅದಕ್ಕೆ ಪೂರಕವಾಗಿ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು, ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಟುಕೊಂಡು ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡುವತ್ತ ನಾನು ಪಣ ತೊಟ್ಟಿದ್ದೇನೆ. ಈ ಕ್ಷೇತ್ರವನ್ನು ಹಿಂದುತ್ವದ ಭದ್ರಕೋಟೆ ಅಂತ, ಆದರೆ ನಿನ್ನೆ ಇವು ಕೋಟೆಗಳೆಲ್ಲ ಉಳಿಯುವುದಿಲ್ಲ, ಈ ಕೋಟೆಗಳೆಲ್ಲ ಚಿತ್ರ ಆಗ್ತದೆ. ಹಿಂದುತ್ವದ ಭದ್ರಕೋಟೆ ಅಲ್ಲ ಇದು ಚಿತ್ರ. ಜೂನ್ 4ನೇ ತಾರೀಕಿಗೆ ಜನ ಇದಕ್ಕೆ ಉತ್ತರ ಕೊಡ್ತಾರೆ. ಮೋದಿ ಹಿಂದುತ್ವ ಬಿಟ್ಟರೆ ಬೇರೆ ಆ ಎರಡನ್ನೇ ಹಿಡ್ಕೊಂಡು ತಾವು ಓಟ್ ಕೇಳ್ತಾ ಇದ್ದೀರಾ? ಮೋದಿ ಅಂದರೆ ಈ ದೇಶದ ಬಡವರ, ಈ ದೇಶದ ರೈತರ, ಈ ದೇಶದ ಮಹಿಳೆಯರ, ಈ ದೇಶ ಯುವ ಜನರ ಅಪೇಕ್ಷೆ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಂಡು, ದೇಶದ ಆಡಳಿತವನ್ನು ಭ್ರಷ್ಟಾಚಾರ ಮುಕ್ತವಾಗಿ ಮಾಡಿಕೊಂಡು, ದೇಶವನ್ನು ಭಯೋತ್ಪಾದನೆ ಮುಕ್ತವಾಗಿ ಮಾಡಿಕೊಂಡು, ದೇಶದ ಅಖಂಡತೆಯನ್ನು ರಕ್ಷಣೆ ಮಾಡುವಂಥ ದೇಶದ ಎಲ್ಲ ವರ್ಗಗಳ ಜನರು ನರೇಂದ್ರ ಮೋದಿ ಅವರನ್ನು ಇವತ್ತು ಅವರ ಪರಿವಾರದ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಅಂಥ ನರೇಂದ್ರ ಮೋದಿಯನ್ನು ಬಿಟ್ಟು ಬೇರೆ ಯಾವುದನ್ನು ಹೇಳಬೇಕು? ನರೇಂದ್ರ ಮೋದಿಯೇ ಇವತ್ತು ಆಡಳಿತಕ್ಕೆ ಒಂದು ಹೆಸರಿದ್ದರೆ ನರೇಂದ್ರ ಮೋದಿ, ಬಡವರಿಗೆ ಒಂದು ವಿಶ್ವಾಸದ ವ್ಯಕ್ತಿ ಇದ್ದರೆ ಅದು ನರೇಂದ್ರ ಮೋದಿ, ಯುವಕರು ಒಂದು ಅಪೇಕ್ಷೆ ಆಕಾಂಕ್ಷೆಗಳಿಂದ ನೋಡುವಂಥ ವ್ಯಕ್ತಿ ಇದ್ದರೆ ಅದು ನರೇಂದ್ರ ಮೋದಿ. ಇಡೀ ದೇಶಕ್ಕೆ, ಇಡೀ ದೇಶದ ಎಲ್ಲ ಜನರಿಗೆ ಒಂದು ದೊಡ್ಡ ಗ್ಯಾರಂಟಿ ಅಂತ ಇದ್ದರೆ ನರೇಂದ್ರ ಮೋದಿ. ಅಂಥ ಗ್ಯಾರಂಟಿಯನ್ನು ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ.